ಹಾಯ್, ಇವತ್ತು ನಾವು ಹೋಮ್ ಮೇಡ್ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಲೋ ಫ್ಯಾಟ್ ಹೋಮ್ ಮೇಡ್ ಪನ್ನೀರ್. ಹಸು ಹಾಲನ್ನ ಚೆನ್ನಾಗಿ ಕಾಯಿಸಿ ಒಂದು ತ್ರೀ ಟೈಮ್ಸ್ ಕಾಯಿಸಬೇಕು. ಅದನ್ನು ಓವರ್ನೈಟ್ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡಿದ್ರೆ ನೋಡಿ ಈ ರೀತಿ ದಪ್ಪನಾಗಿ ಕೆನೆ ಕಟ್ಟುತ್ತೆ. ಸೊ ನಾವು ಆ ಕೆನೆನ ಸೆಪ್ರೇಟ್ ಮಾಡಿ ತೆಗೆದಿಟ್ಕೋಬೋದು. ತುಪ್ಪ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ನೋಡಿ ಈ ರೀತಿ ಕೆನೆ ತೆಗೆದ ಹಾಲಿದು. ಇದನ್ನು ಸ್ವಲ್ಪ ಹೊತ್ತು ಆರದ ಮೇಲೆ, ಫ್ರಿಜ್ಜಿಂದ ತೆಗೆದ್ಮೇಲೆ ಆರದ ಮೇಲೆ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸಬೇಕು. ನೋಡಿ ಇದು ವೆನಿಗರ್. ನಾನು ಯೂಸ್ ಮಾಡ್ತಕ್ಕಂಥ ಪನ್ನೀರ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ವೈಟ್ ವೆನಿಗರ್. ಫಾರ್ ಸಲಾಡ್ ಮತ್ತು ಕುಕ್ಕಿಂಗಿಗೆ ಯೂಸ್ ಮಾಡ್ಬೋದು. ನೋಡಿ ಚೆನ್ನಾಗಿ ಹಾಲು ಕಾಯ್ದ ಮೇಲೆ ಈ ಥರ ಸ್ವಲ್ಪ ವೆನಿಗರ್ನ ಅದಕ್ಕೆ ಹಾಕ್ಕೊಂಡು ಹಾಗೆ ತಿರುಗಿಸ್ತಾ ಬಂದರೆ ಅದು ನೀಟಾಗಿ ಒಂದು ಫಾರ್ಮ್ಡಾಗಿ ನೀಟಾಗೆಲ್ಲ ಉಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪನ್ನೀರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿರೋ ನೀರು ಮತ್ತು ಪನ್ನೀರ್ ಎರಡು ಸೆಪ್ರೇಟ್ ಆಗುತ್ತೆ. ನೋಡಿ ಈ ರೀತಿ ಇದು ಹಾಗೆ ತಿರುಗಿಸ್ತಾ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡಿಕೊಂಡು ಮಾಡ್ತಾ ಬಂದರೆ ನೋಡಿ ನೀರು ಈ ರೀತಿ ತಿಳಿಯಾಗತ್ತೆ. ಆವಾಗ ನೀಟಾಗಿ ನಮಗೆ ಪನ್ನೀರ್ ಹದವಾಗಿದೆ ಅಂತ ಅರ್ಥ. ಪನ್ನೀರ್ ತುಂಬ ಚೆನ್ನಾಗಿ ಓಡೋಡೋಕ್ಕಾಗಲ್ಲ. ತುಂಬ ನೀಟಾಗಿ ನಾವು ಸ್ಲೈಸ್ ಮಾಡಿದ್ರೂ ಪರ್ಫೆಕ್ಟ್ ಶೇಪಾಗಿ ಬರುತ್ತೆ. ಸೊ ಇದು ಫ್ಯಾಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ ಇದು ಪನ್ನೀರ್ ಮಾಡೋದಕ್ಕೆ ನಾನು ಅಮೆಝಾನಲ್ಲಿ ತರಿಸಿದ್ದು. ತುಂಬ ಚೆನ್ನಾಗಿ ಆಗುತ್ತೆ, ಯಾವುದೇ ರಿಸ್ಕ್ ಇರಲ್ಲ. ಈ ಥರ ನೀವು ಪನ್ನೀರ್ನ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ, ಕೆನೆ ತೆಗೆದ ಹಾಲಲ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಬೆಟರ್. ಕಂಪ್ಲೀಟ್ ಫ್ಯಾಟ್ ಕಮ್ಮಿ ಇರುತ್ತೆ ಮತ್ತು ಹೈ ಪ್ರೋಟೀನ್ ಇರುತ್ತೆ. ಯಾರು ವೆಜಿಟೇರಿಯನ್ಸ್ ಇದ್ದೀರಾ ಇದನ್ನು ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ. ಅಂಗಡಿಯಲ್ಲಿ ತೊಗೊಂಡು ಬರೋ ಪನ್ನೀರಲ್ಲಿ ಏನಿರುತ್ತೆ ಅಂತಂದರೆ ಸ್ವಲ್ಪ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಮತ್ತು ಏನು ಫ್ಯಾಟ್ ಜಾಸ್ತಿ ಇರುತ್ತೆ. ಬಿಕಾಸ್ ಅವ್ರು ಕೆರೆ ತೆಗ್ದಿರಲ್ವ ಏನೂ ಗೊತ್ತಿರಲ್ಲ. ಸೊ ನೀವು ಈ ರೀತಿ ಪಾಕೆಟ್ ಹಾಲಲ್ಲೂ ಕೂಡ ಇದೇ ರೀತಿ ಮಾಡ್ಬೋದು ತೊಗೊಂಡು ಬಂದು. ನಾನು ನಮ್ಮನೇಲಿ ನಾಟಿ ಹಸುದಾದ್ರಲ್ಲಿ ನೋಡಿ ಈ ನೀರಲ್ಲಿ ನೀವು ಚಪಾತಿ ಹಿಟ್ಟು ಕಲಿಸ್ಕೊಬೋದು, ರೊಟ್ಟಿ ಮಾಡ್ಕೊಬೋದು, ಅನ್ನ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ಅನ್ನ ಮಾಡ್ತೀವಿ ಯೂಶ್ವಲಿ, ರೊಟ್ಟಿ ಮಾಡಬೇಕಂದ್ರೂ ಕಲಿಸ್ಕೊತೀವಿ. ನೋಡಿ ಈ ರೀತಿ ಅದೆಲ್ಲ ಶೋಧಿಸಿದ್ಮೇಲೆ ನಾವು ಅದು ಕಾಟನ್ ಬಟ್ಟೆ ಯೂಸ್ ಮಾಡಿದ್ದೀವಿ. ಶೋಧಿಸಿದ್ಮೇಲೆ ನೋಡಿ ಈ ರೀತಿ ತಣ್ಣೀರಲ್ಲಿ ತಣ್ಣೀರು ಹಾಕಿದ್ರೆ ಸ್ವಲ್ಪ ಆರುತ್ತೆ. ನೀವು ನೀಟಾಗಿ ಅವಾಗ ಪ್ರೆಸ್ ಮಾಡ್ಬೋದು. ನೋಡಿ ಈ ಶೇಪರಲ್ಲಿ ನಾವು ಪನ್ನೀರ್ ಶೇಪರಲ್ಲಿ ಈ ರೀತಿ ಕಾಟನ್ ಬಟ್ಟೆ, ಸ್ವಲ್ಪ ತೆಳ್ಳಗಿರ್ತಕ್ಕಂಥ ಕಾಟನ್ ಬಟ್ಟೆಗೆ ಹಾಕಿ ನೀಟಾಗಿ ಪ್ರೆಸ್ ಮಾಡಿ ಒಂದು ಶೇಪಾಗಿ ತರಿಸ್ಕೋಬೇಕು. ಶೇಪಾಗಿ ತರಿಸ್ಕೊಂಡು ನೀಟಾಗೆಲ್ಲ ಕವರ್ ಮಾಡಬೇಕು. ನೋಡಿ ಈ ರೀತಿ ಆ ನೀರಲ್ಲಿ ನೀವು ಅನ್ನ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿ ಒಂಥರ ತುಪ್ಪದಲ್ಲಿ ಮಾಡ್ದಂಗಿರುತ್ತೆ. ಅದರಲ್ಲೂ ನಮ್ಮನೇಲಿರೋದು ನಾಟಿ ಹಸು, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಹಾಲಾಗಲಿ ತುಪ್ಪ ಆಗಲಿ. ನೋಡಿ ಈ ರೀತಿ ಆ ಥರ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಭಾರವಾಗಿರೋದನ್ನು ಇಡಬೇಕು. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಭಾರವಾಗಿಟ್ಟಾಗ ನೀರೆಲ್ಲ ಆಚೆ ಹೋಗುತ್ತೆ. ನೋಡಿ ಇಟ್ಸ್ ರೆಡಿ. ಈಗಾನು ಕೂಡ ನಾನು ಅದ್ರ ಮೇಲೆ ಸ್ವಲ್ಪ ಕುಟಾಣಿ ಇಡ್ತೀನಿ. ಅಂದರೆ ಲೈಕ್ ಸ್ವಲ್ಪ ನಾನು ಚೂರು ಆಚೆ ತೆಗೆದ್ಮೇಲೆ ನೋಡಿ ಈ ಥರ ತೆಗೆದ ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರಿರೋದೆಲ್ಲ ಒಟ್ಟೋಗ್ಬಿಡುತ್ತೆ. ಇನ್ನೊಂಚೂರು ಭಾರವಾಗಿರೋದನ್ನಿಟ್ಟರೆ. ಈಗಂತೂ ಪ್ರೋಟೀನ್ ತುಂಬ ಬೇಕು, ಅವಶ್ಯಕತೆ ಇದೆ. ಪ್ರೋಟೀನ್ ರಿಚ್ ಫುಡ್ ತುಂಬ ಒಳ್ಳೆಯದು. ಮಸಲ್ ಲಾಸ್ ಆಗ್ತಿರತ್ತೆ. ಸೊ ಬೆಟರ್ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು.